ಎಲ್ಲರೂ ಬರಬಹುದು, ಮಚ್ಚೆ ಇಟ್ಕೊಬಹುದು, ಮಾಸ್ ಸಿನಿಮಾಗಳನ್ನ ಮಾಡಬಹುದು. ಆದ್ರೆ ಅವರೆಲ್ಲರಿಗೂ ದೊಡ್ಡ ಇನ್ಸ್ಪಿರೇಷನ್ ನೀವು. ಜೊತೆಗೆ ನಿಮಗೆ ನೀವೇ ಸಾಟಿ ಶಿವಣ್ಣ. ಬರುವಂತ ಪ್ರತಿಯೊಬ್ಬ ಚೇತನ್ ನಿರ್ದೇಶಕರಿಗೂ ಇರೋದು ಒಂದೇ ಸೇರಿ ಇದಕ್ಕೆ ನೀವೇ ಇನ್ಸ್ಪಿರೇಷನ್, ಇದಕ್ಕೆ ನೀವೇ ದಯವಿಟ್ಟು ಹಾಕಂದ್ಮೇಲೆ ಬೇರೆ ಕೇಳಿ. ಇದು ಬೇರೆ ಜಾನರ್, ಲವ್, ರೊಮ್ಯಾನ್ಸ್ ಆ ತರದಕ್ಕೂ ಹೇಳ್ತೀವಿ. ಅದ್ರಲ್ಲೂ ನಾವೆಲ್ಲ ನಿಮ್ಮನ್ನು ಮೆಚ್ಕೊಂಡಿದೀವಿ ಆದ್ರೆ ಎಲ್ಲ ವಿಷಯದಲ್ಲೂ ಚೇತನ್ ತರಹದ ಅದೆಷ್ಟೋ ಹೊಸ ನಿರ್ದೇಶಕರು, ನಾನು ಜರ್ನಲಿಸ್ಟ್ ಆಗಿ ಕೂಡ ಮಾತಾಡ್ತಾ ಇದ್ದೀನಿ, ಪ್ರತಿ ಇಂಟರ್ವ್ಯೂಲು ನಾವು ಒಂದು ಪ್ರಶ್ನೆ ಕೇಳ್ತೀವಿ, ಯಾರಿಗೆ ನೀವು ಆಕ್ಷನ್ ಕಟ್ ಹೇಳಬೇಕು ಅಂತ ಹೊಸ ನಿರ್ದೇಶಕರಿಗೆ ಕೇಳಿದಾಗ ಮೊದಲು ಬರುವಂತ ಒಂದೇ ಒಂದು ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ನಾನು ಒಂದು ಸಿನಿಮಾ ಮಾಡಲೇಬೇಕು. ನಿಜ ನಾವು ಭಾಗ್ಯ ಪಡ್ಕೊಂಬಂದಿಲ್ಲ ಅಷ್ಟೇ. ಯಾಕಂದ್ರೆ ಅವ್ರಿಗೆ ಆಸೆ ಇರುತ್ತೆ, ನಮಗೂ ಆ ಭಾಗ್ಯ ಇರಬೇಕಲ್ಲ. ಅವ್ರ ಕೈಲಿ ಆಕ್ಷನ್ ಕಟ್ ಹೇಳ್ಸೋಕೆ ಹೇಳ್ಬೋದು. ಬರೀ ಸ್ಟಾರ್ ಬ್ರ್ಯಾಂಡೆಡ್ ಡೈರೆಕ್ಟರ್ಸನ್ನೇ ಆಕ್ಷನ್ ಕಟ್ ಹೇಳ್ಸೋದು ದೊಡ್ಡ ವಿಷಯ ಅಲ್ಲ. ಯಾರು ಹೊಸಬ ಬಂದು ಡೈರೆಕ್ಟ್ ಹೇಳಿದಾಗ ಬರೀ ಬ್ರ್ಯಾಂಡ್ನೇ ಹುಡ್ಕೊಂಡು ಹೋಗ್ಬಿಟ್ರೆ ಇನ್ನು ಬೇರೆಯವ್ರನ್ನ ಯಾರು ಹುಡ್ಕೊಂಡು ಹೋಗ್ತಾರೆ? ನಾವು ಇರಬೇಕಲ್ಲ, ಒಬ್ರು ಇರಬೇಕಲ್ಲ, ಅದಕ್ಕೆ ನಾವಿದ್ದೀವಿ. ಬಟ್ ಭಾಳ ಖುಷಿ ಆಯಿತು. ಡಾಲಿ ಆಲ್ ದ ಬೆಸ್ಟ್. ನಿಜ ತುಂಬ ಖುಷಿಯಾಗಿತ್ತು. ಡಾಲಿ ಇಷ್ಟು ಮಟ್ಟಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಚಾನ್ಸ್ ಕೊಡ್ತಾ ಇರೋದು ನಿಜವಾಗ್ಲೂ ಭಾಳ ಖುಷಿಯಾದ ವಿಷಯ. ಆಮೇಲೆ ಇಷ್ಟು ಮಟ್ಟಿಗೆ ಬೆಳೆದು ಬೇರೆಯವ್ರ ಸಿನಿಮಾನು ಮಾಡಬೇಕು. ಯಾಕಂದರೆ ಅವರೇ ಒಂದು ಹೀರೋ, ಅವರೇ ಮಾಡ್ಬೋದು. ಬಟ್ ಅದಲ್ಲದೆ ನಾನು ಜೊತೆಯಲ್ಲಿ ಬೇರೆಯವರು ಬರಲಿ ಅಂತ ಒಂದು ಮನೋಭಾವ ಇಟ್ಕೊಂಡು ಮಾಡೋದಿಲ್ಲ. ಯಾವತ್ತೂ ಅದನ್ನು ಕೈ ಹಿಡಿತಾನೆ ದೇವರು, ನಿಜವಾಗ್ಲೂ ಬಿಡಲ್ಲ. ಆ್ಯಂಡ್ ಹೊಸ ಡೈರೆಕ್ಟ್ರು ಜಯರಾಮ್ ಅವರು, ಆ್ಯಂಡ್ ಸೂರ್ಯ ಗೊತ್ತು ನಮಗೆ, ಪ್ರಖ್ಯಾತ್ ಚೆನ್ನಾಗಿ ಗೊತ್ತು. ಆ್ಯಂಡ್ ಭಾವನಾ ಅವರು ಹೊಸ, ಮಂಜು ಅವರು ತಿರ್ಗಾ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಭಾಳ ಖುಷಿಯಾದ ವಿಷಯ. ಯಾಕಂದರೆ ನೋಡಿದ ತಕ್ಷಣ ನಮ್ಗೆ ಅನಿಸ್ತು ಸಖತ್ತಾಗಿ ಕಾಣ್ತಾರೆ, ಹಂಗೇ ಇದ್ದಾರೆ, ಇನ್ನೂ ಏನು ಚೇಂಜ್ ಆಗಿಲ್ಲ. ಅದೇ ಕೇಳಿದೆ, ಯಾಕಪ್ಪ ಒಂದು ಫೈಟ್ ಮಾಡಬಾರ್ದು ಮಾಸ್ಟರ್? ಇವಾಗ ಹೇಳ್ತಾ ಇದೆ, ಯಾಕಂದರೆ ಈಸ್ ಅ ವೆರಿ ಗುಡ್ ಮಾಸ್ಟರ್. ಯಾರು ಎಷ್ಟೇ ಹೊಸಬರು ಬರಲಿ, ಈ ಹ್ಯಾಸ್ ಗಾಟ್ ಸ್ಟಿಲ್ ದ ಟ್ಯಾಲೆಂಟ್ ಇದೆ ಮಂಜುಗೆ. ಯಾಕಂದರೆ ಅವ್ರು ಎಲ್ಲ ಯಾವ ದಾಟ್ ಹತ್ರ ಬೇಕಾದ್ರೆ ಬ್ಲೆಂಡ್ ಆಗ್ತಾರೆ ಅಷ್ಟು ಮಟ್ಟಿಗೆ ಒಂದು. ಯಾಕಂದರೆ ಮಾಸ್ಟರ್ ಬಂದ್ಬಿಟ್ಟು ಅವ್ರದ್ದೇ ಆದ ಒಂದು ಇದಿರುತ್ತೆ. ಬಟ್ ಒಬ್ಬೊಬ್ಬ ಡೈರೆಕ್ಟರ್ಗೆ ಒಂದು ಟೇಸ್ಟ್ಗೆ ಕರೆಕ್ಟ್ ಅವರು ಹೋಗ್ಕೊಂಡು ಹೋಗ್ತಾರೆ. ಅದು ಆ್ಯಂಡ್ ಪ್ರೇಮ್ ಬಂದಿದ್ದಾರೆ ಇವತ್ತು. ಯಾಕಂದರೆ ನನ್ನ ಸಿನಿಮಾದಲ್ಲಿ ಒಂದು 2 ಕಣ್ಣು ಅಂದರೆ ಒಂದು ಓಮು, ಒಂದು ಜೋಗಿ. ಯಾಕಂದರೆ ಅದು ಯಾವಾಗ ಮಿಸ್ ಮಾಡೋಕ್ಕಾಗಲ್ಲ. ಕಣ್ಣುಗಂತಲೇ ನನಗೆ ಮಾಡಿದ್ದು ಫಸ್ಟ್ ಓಮ್, ಅಂದರೆ ಜೋಗಿ. ಸಾಕಷ್ಟು ಸನ್ನಿವೇಶಗಳಿದೆ, ಅದೆಲ್ಲ ಮರೆಯೋಕ್ಕಾಗಲ್ಲ. ನಾನು ಇವತ್ತು ಕರೆಕ್ಟಾಗಿ ಆ ಸ್ಟಿಲ್ ನೋಡಿದ ತಕ್ಷಣ ಪ್ರಖ್ಯಾತ ನಿಜವಾಗ ನನಗೆ ಆ ಫೀಲ್ ಅನಿಸ್ತು. ಫಸ್ಟ್ ನೋಡ್ತಾ ಸಖತ್ತಾಗಿದೆ. ಇದು ಅಷ್ಟೇ ತುಂಬ ಸ್ಟೈಲಿಶಾಗಿ ಕಾಣ್ತಾರೆ, ತುಂಬ ಚೆನ್ನಾಗಿ ಕಾಣ್ತಾರೆ. ಆ್ಯಂಡ್ ಹ್ಯಾಂಡ್ಸಮ್ ಬಾಯ್. ಅದೇ ಹೇಳ್ತಾ ಯಾವ ಅಷ್ಟೇ ಲಕ್ ಇರಬೇಕು 100%. ಬಟ್ ನಿನಗೆ ಲಕ್ ಇದೆ 100%. ಏನೋ ಒಂದು ಪಾಸಿಟಿವಿಟಿ ಇದೆ. ಹೋಲ್ ಟ್ರೈಲರ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನೀವು ಹೇಳಿದ್ರಲ್ಲ ಫಸ್ಟು ನಾವು ಮಾತಾಡಿದಾಗ ಎಲ್ಲರ ಮಾತು ಕೇಳಬೇಕು ನಾವು. ಯಾಕಂದ್ರೆ ಅವ್ರ ಭಾವನೆಗಳು ಏನಿರ್ತದೆ ಗೊತ್ತಾಗುತ್ತಲ್ವ. ಅವಾಗಲೇ ಅದಕ್ಕೊಂದು ರೆಸ್ಪೆಕ್ಟ್ ಇಲ್ಲ. ನಾವು ಬರ್ತೀವಿ ಒಂದು ಫಂಕ್ಷನ್, ಇಲ್ಲ ಪುಸ್ತಕ ಹೋಗ್ಬಿಡ್ಬೇಕಂತ ಮಾಡಬಾರ್ದು. ಫೀಲೇ ಬರಬೇಕು. ಬರೋವರೆಗೂ ನಮ್ಮ ಜವಾಬ್ದಾರಿ, ಬಂದಮೇಲೆ ಅವ್ರ ಜವಾಬ್ದಾರಿ. ಅದು ಬಂದಮೇಲೆ ಅವ್ರ ಜವಾಬ್ದಾರಿ. ಯಾಕಂದರೆ ಅದ್ರ ಪ್ರಕಾರ ನಾವು ಹ್ಯಾವ್ ಟು ಯೂಟಿಲೈಸ್ ದ ಟೈಮ್ ಫಾರ್ ದ್ಯಾಮ್. ನಾವು ಬೇರೆಯವ್ರು ಮಾತು ಕೇಳಬೇಕು. ಯಾಕಂದರೆ ಪ್ರತಿಯೊಬ್ಬರು ನಮ್ಮ ಬಗ್ಗೆ ಮಾತಾಡಿದಾಗ ಅದೆಲ್ಲ ಒಂದು ಆಶೀರ್ವಾದ ಇರ್ತಾರೆ. ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರು ಮಿಸ್ ಮಾಡಬಾರ್ದು ಇವಾಗ. ಭಾಳ ಖುಷಿ ಆಯ್ತು ಇವತ್ತು ಬಂದಿದ್ದು. ಇಲ್ಲಿದ್ದಾರೆ ಸರ್ ಅವರು, ಅಣ್ಣವ್ರು ಇದ್ದಾರೆ ಕನಕಪುರದವರು. ಆ್ಯಂಡ್ ನಾವು ಯಾವಾಗ ಸೇರ್ತಾ ಇರ್ತೀವಿ ಕನಕಪುರದ ಹೋದಾಗ, ಪ್ರಖ್ಯಾತ ತಂದೆಯವರು ಯಾವಾಗ ಬರ್ತಾ ಇರ್ತೀವಿ. ಕಾಂತಣ್ಣ ಅವರು ಒಂದು ಒಳ್ಳೆ ಮನುಷ್ಯ, ಒಳ್ಳೆ ಹಾರ್ಟ್ ಮನುಷ್ಯ. ಅವರು ನಿಜವಾಗ್ಲೂ ಅವ್ರು ಬಂದಾಗೆಲ್ಲ ಒಂದು ಪಾಸಿಟಿವ್ ಮಾಡೋಕ್ಕಾಗ್ತದೆ. ಇನ್ನು ಅವ್ರ ಫ್ಯಾಮಿಲಿ ಜಗಳ ಆಗಿರಬೇಕು. ಎಲ್ಲರ ಫ್ಯಾಮಿಲಿ ಜಗಳ ಆಗುತ್ತೆ. ಜಗಳ ಅಲ್ಲಿ ಮನವೇ ಇಟ್ಕೋಬೇಕು. ಮನೆ ಬಂದಮೇಲೆ ನೀವಾಗಿರಿ. ಅದು ಡೋಂಟ್ ಬಿ ಫೇಕ್ ಇರಬೇಡಿ. ಒಂಥರ ಬೇರೆ ಮುಖ ಹಾಕೋದು, ಬೇರೆ ಅದಕ್ಕೇನೋ ಬೇರೆ ಕೌಂಟರ್. ಐ ಡೋಂಟ್ ನೋ ವೈ, ಬಟ್ ಏನು ಕಿಕ್ ಸಿಗುತ್ತೋ ಗೊತ್ತಿಲ್ಲ ನನಗೆ. ಧೈರ್ಯ ಅಂದರೆ ಮುಂದೆ ಬಂದು ಮಾತಾಡಬೇಕು. ಯಾಕಿಲ್ಲ ಆ ಧೈರ್ಯ? ಸೋಷಿಯಲ್ ಮೀಡಿಯಾ ಇದೆ ಅಂದ ತಕ್ಷಣ ಏನೇನೋ ಹಾಕೋದಲ್ಲ. ಸಪೋರ್ಟ್ ಮಾಡಿ, ಭಾಷೆಗೆ ಸಪೋರ್ಟ್ ಮಾಡಿ, ಒಬ್ಬ ಹುಡುಗನಿಗೆ ಸಪೋರ್ಟ್ ಮಾಡಿ, ಒಂದು ಯೂನಿಟ್ ಸಪೋರ್ಟ್ ಮಾಡಿ. ಬೆಳೆಯುತ್ತೆ. ನಿಮ್ಗೆ ಹೆಗ್ಳಿಕೆ ಬರಬೇಕು, ನನ್ನಿಂದ ಬೆಳೀತಪ್ಪ ಅಂತೇಳ್ಬಿಟ್ಟು ಒಂದು ಹೆಗ್ಳಿಕೆ ಬರಬೇಕು. ಅದು ಬಿಟ್ಬಿಟ್ಟು ಹಳ ಮುಖ, ಏನೋ ಮುಖ, ಪ್ರೊಡ್ಯೂಸರ್ ಮುಖ. ನಮ್ಗೆ ಡೌಟು. ಇನ್ನೊಂದು ಕಡೆ ನೋಡಿದ್ರೆ 500 ಕೋಟಿ ಅಂತ ಆಗ್ತದೆ. ಕೋಟಿಗೆ ಬೆಲೆನೇ ಇಲ್ಲ. ಬೆಲೆ ಕೊಡಿ. ಓಕೆ, ಏನೋ ಬೇರೆ ಬೇಜಾರು ಮಾಡ್ಕೊಬಿಟ್ಟು ನಾನು ಮನಸ್ಸಲ್ಲಿರೋದು ಹೇಳಿದೆ. ಏನೋ ತಪ್ಪು ಮಾಡಿದೆ. ಐ ಆಮ್ ವೆರಿ ಸಾರಿ. ಆ್ಯಂಡ್ ಇವತ್ತು JC ಟೈಟಲ್ ತುಂಬ ಚೆನ್ನಾಗಿದೆ.